ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಜ್ಜಿಗೆ ಹಾಕಿ ಯಾವ ರೀತಿ ಸಪ್ಪನೆ ಹೆಸರು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿ, ನಾನು ಹೋಗಿ ಸಪ್ಪನೆ ಎಲ್ಲ ತೊಳ್ಕೊಂಬಂದು ಒಂದು ತಪ್ಪಲೆ ತೊಗೊಂಡು ಸಪ್ಪನೆಲ್ಲ ಅದರೊಳಗೆ ಹಾಕ್ತಾಯಿದ್ದೀನಿ. ನೀರೇನು ಜಾಸ್ತಿ ಬೇಕಾಗಿಲ್ಲ, ನೋಡ್ಕೊಂಡು ಹಾಕಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಆ ನೀರು ಏನಕ್ಕೂ ಯೂಸ್ ಆಗೋಲ್ಲ. ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಉಪ್ಪು ಹಾಕೋ ಹೋಗಿಲ್ಲ. ನೋಡಿ, ನೆಕ್ಸ್ಟು ಮಜ್ಜಿಗೆನೂ ಕಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊಪ್ಪು ಕೂಡ ಬೆಂದಾಗಿದೆ. ಬೆಂದಾಯಿತು, ಆರ್ಕೊಳಕ್ಕೆ ಬಿಟ್ಟಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಸೊಪ್ಪನ್ನ ಆರ್ಕೊಳಕ್ಕೆ ಬಿಟ್ಟೆ. ನೆಕ್ಸ್ಟ್ ಎಲ್ಲ ಆರ್ಕೊಂಡಾದ್ಮೇಲೆ ಮಜ್ಜಿಗೆಗೆ ಉಪ್ಪು ಹಾಕಿ ಇಟ್ಟಿರ್ತೀರಲ್ಲ, ಆ ಸೊಪ್ಪನ್ನ ನೀಟಾಗಿ ಟೈಟಾಗಿ ನೀರು ಹಿಂಡ್ಬಿಟ್ಟು ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಿ. ಒಂದು 10 ನಿಮಿಷ ಆದಮೇಲೆ ಲೈಟಾಗಿ ಮಜ್ಜಿಗೆ ಇರೋ ಥರ ಸೊಪ್ಪಲ್ಲಿ ಹಿಂಡ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಒಂದು ಪ್ಲೇಟಿಗೆ ಇಟ್ಟಾದಮೇಲೆ ಖಾರಾಗೆ ಏನೇನು ಹಾಕ್ಕೊತೀವಿ ನಾವು ಅಂದರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಬೇಯಿಸಿರೋ ಮೆಣಸಿನ್ಕಾಯಿ, ಬೇಯಿಸಿರೋ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡಾದಮೇಲೆ ಮಜ್ಜಿಗೆನೂ ಮತ್ತು ಸೊಪ್ಪು ಹಾಕಿಟ್ಟಿರ್ತೀರಲ್ಲ, ಅದಕ್ಕೇ ನೀರು ಹಾಕ್ಕೊಂಡು ಜಾರನ್ನೆಲ್ಲ ತೊಳ್ಕೊಂಡು ಮಿಕ್ಸ್ ಮಾಡಿ. ಉಪ್ಪು ಖಾರ ಸಾಕಾ ಅಂತ ಈಗಲೇ ನೋಡ್ಕೊಳ್ಳಿ. ನೋಡಿ, ನಾನು ಕೂಡ ನೋಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಆಗಿದೆ. ಒಂದೇ ಸಲ ಹಾಕಿದ್ದೀನಿ. ನೋಡಿ, ಅಮ್ಮ ಕೂಡ ಬಿಸಿ ಮುದ್ದೆ ಮಾಡಿದ್ದಾರೆ. ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ರೀತಿಯೇ ಮಾಡೋದು. ನಿಮ್ಮ ಮನೇಲೂ ಕೂಡ ಮಾಡಿ ಯಾವ ರೀತಿ ಬಂದಿದೆ ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.